ಶ್ರೀ ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲರೂ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಗುರುವಾರದ ಪೂಜೆ ನಮ್ಮನೇಲಿ ಹೇಗೆ ನಡೀತು, ರಾಯರು ಯಾವ ರೀತಿ ಹೂಪ್ರಸಾದ ಕೊಟ್ಟರು, ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತಾ ಬರ್ತೀನಿ. ನಾನು ರಾಯರಿಗೆ ತಂದಿದ್ದಂಥ ಹೂವಾಗಲಿ ಹಣ್ಣುಗಳಾಗಲಿ ಬುಧವಾರ ಸಂಜೆ ವಿಡಿಯೋ ಮಾಡಿಕೊಳ್ಳಿಲ್ಲ. ಗುರುವಾರ ಬೆಳಗಿನ ಜಾವನೇ ಎದ್ದು ಕಸ ಗುಡಿಸಿ ಬಾಗಿಲುದು ತೊಳೆದು ರಂಗೋಲಿ ಹಾಕಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಪೂಜೆಗೆ ಏನೇನು ಬೇಕು ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡೆ. ಪೂಜೆ ತಟ್ಟೆಗಳು, ತುಪ್ಪದ ಆರತಿ, ನೈವೇದ್ಯಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ರಾಯರ ಮುಂದೆ ತಂದು ಎಲ್ಲ ಜೋಡಿಸ್ಕೊಂಡು ರಾಯರಿಗೆ ಅಭಿಷೇಕ ಮಾಡೋದಕ್ಕೂ ಮುಂಚೆ ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ನನಗೆ ಹೇಳಿದರು ಲೇಡೀಸು ರಾಯರಿಗೆ ಅಭಿಷೇಕ ಮಾಡಬಾರ್ದು ಅಂತ. ನಾನು ರಾಯರ ಹತ್ರ ಕೇಳಿಕೊಂಡೆ, ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ರಾಯರೇ, ಆವಾಗಲಿಂದ ಮಾಡ್ಕೊಂಡು ಬರ್ತಿದ್ದೀನಿ. ನೀವು ನಾನು ಅಭಿಷೇಕ ಮಾಡಿದಾಗೆಲ್ಲ ವಿಗ್ರಹದಿಂದ ಕೂಡ ಪ್ರಸಾದ ಕೊಟ್ಟಿದ್ದೀರಾ, ತಪ್ಪಿದರೆ ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಂಡು ರಾಯರಿಗೆ ಅಭಿಷೇಕ ಮಾಡಿ ಆರತಿ ಮಾಡಿದೆ. ನನಗೆ ಲಾಸ್ಟ್ ವೀಕು ಅಭಿಷೇಕ ಮಾಡಾದಮೇಲೆ ರಾಯರ ವಿಗ್ರಹಕ್ಕೆ ಹೂವಿಟ್ಟು ಆರತಿ ಮಾಡುವಾಗ ರಾಯರು ಪ್ರಸಾದ ಕೊಟ್ಟಿದ್ದರು. ಬಟ್ ಈ ಸಲ ಹೂ ಪ್ರಸಾದ ಏನೂ ಕೊಡಲಿಲ್ಲ, ಹಾಗೆ ರಾಯರಿಗೆ ಆರತಿ ಮಾಡಿದೆ. ರಾಯರಿಗೆ ಅಭಿಷೇಕ ಆದಮೇಲೆ ರಾಯರ ಹತ್ರ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ರಾಘವೇಂದ್ರ ಸ್ತೋತ್ರ ಹೇಳಿಕೊಂಡೆ. ರಾಘವೇಂದ್ರ ಸ್ತೋತ್ರ ಹೇಳಾದಮೇಲೆ ರಾಯರಿಗೆ ನೈವೇದ್ಯ ಮಾಡಿದೆ. ನೈವೇದ್ಯ ಮಾಡುವಾಗ ಏನಾಯಿತು ಅಂದರೆ, ತಟ್ಟೆಯಲ್ಲಿ ನನಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಗುರುವಾರದ ಪೂಜೆಗೂ ಹಿಂದಿನ ದಿನ ನನ್ನ ಮನೆಗೆ ಏನೇ ಬಂದ್ರೂ ನನಗೆ ಪ್ರೇರೇಪಣೆ ಆಗೋದು ಅದನ್ನು ನೈವೇದ್ಯಕ್ಕೆ ಇಡಬೇಕು ಅಂತ. ಹಾಗಾಗಿ ನಮ್ಮ ಮನೆಗೆ ಕಬ್ಬು ಬಂದಿತ್ತು, ಕಬ್ಬು ಮತ್ತು 2 ಕೊಕೊನೆಟ್ಟು ಚಾಕ್ಲೇಟ್ ಬಂದಿತ್ತು. ರಾಯರಿಗೆ ಕೊಬ್ಬರಿ ಅಂದರೆ ತುಂಬ ಇಷ್ಟ. ಅದನ್ನು ಇಟ್ಟು ನೈವೇದ್ಯ ಮಾಡುವಾಗ ನೈವೇದ್ಯ ತಟ್ಟೆಯಲ್ಲಿ ಇದ್ದಿದ್ದು ಒಂದು ಆರೆಂಜು ಮತ್ತು 2 ಚಾಕ್ಲೇಟು ಬಿದ್ದೋಯ್ತು. ನಾನು ಯಾಕೆ ಹಿಂಗಾಯಿತು ಅಂದ್ಕೊಂಡು ಮತ್ತೆ ತಟ್ಟೆ ಒಳಗಡೆ ಇಟ್ಬಿಟ್ಟು ಮತ್ತೆ ನೈವೇದ್ಯ ಮಾಡಿದೆ. ನೈವೇದ್ಯ ಎಲ್ಲ ಆದಮೇಲೆ ಮತ್ತೆ ರಾಯರಿಗೆ ಒಂದು ಹಾಡು ಹೇಳಿದೆ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ. ಹಾಡು ಹೇಳೋ ಸಮಯದಲ್ಲಿ ರಾಯರು ನನಗೆ ಹೂಪ್ರಸಾದ ಕೂಡ ಕೊಟ್ಟರು. ಹೂಪ್ರಸಾದ ಕೊಟ್ಟರು, ಆ ವಿಡಿಯೋನ ಇಲ್ಲಿದೆ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ, ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಈ ಹಾಡು ಹೇಳ್ತಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಹೂಪ್ರಸಾದ ಕೊಟ್ಟರು. ಅದು ಹಾಲೊಳಗಡೆನೆ ಕೊಟ್ಟರು. ತುಂಬ ಸಂತೋಷ ಆಯಿತು. ಅದಾದಮೇಲೆ ನಾನು ರಾಯರಿಗೆ ಮತ್ತೆ ಒಂದು ಹಾಡು ಹೇಳಿ ವಿಡಿಯೋ ಮಾಡಿಕೊಂಡೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತಲೇ. ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ, ಹನುಮನಿದ್ದಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ಈ ಸಾಂಗ್ನ ಹೇಳ್ತಾ ಏನು ಗೊತ್ತಾ, ತಪ್ಪೋ ಸರಿನೋ ನನ್ನ ರಾಯರ ಮುಂದೆ ಪ್ರತಿ ಸಲ ಪ್ರಯತ್ನ ಪಡ್ತಾನೆ ಇರ್ತೀನಿ ಹೇಳೋದಕ್ಕೆ. ನನಗಿಷ್ಟೂ ಗೊತ್ತಿರಲಿಲ್ಲ, ಪೂಜೆನೇ ಗೊತ್ತಿಲ್ಲದೆ ಅದರೊಳಗೆ ಇವತ್ತು ಇಷ್ಟು ಚೆನ್ನಾಗಿ ನನ್ನ ಕೈಯಾರೆ ಅಭಿಷೇಕ ಪೂಜೆ ಮಾಡಿಸ್ಕೊತಿದ್ದಾರೆ. ತಪ್ಪಿದ್ರೂ ಕೂಡ ಒಂದೊಂದು ಸಲ ನಾನು ಹೇಳುವಾಗ ಅವರು ಹೂಪ್ರಸಾದ ಕೊಟ್ಬಿಡ್ತಾರೆ. ಇಲ್ಲಿ ಬೇಕಾಗಿರೋದು ಭಕ್ತಿ. ಇದಾದಮೇಲೆ ಇನ್ನೊಂದು ಅನುಭವ ಏನಾಯಿತು ಅಂದರೆ, ನನಗೆ 5:30 ಪೂಜೆ ಎಲ್ಲ ಮುಗಿಸಿ ಆರತಿ ಮಾಡೋದಕ್ಕೂ ಮುಂಚೆ ರಾಯರ ಮುಂದೆ ತುಂಬ ಹೊತ್ತು ಕೂತ್ಕೋಬೇಕು ಅಂತಲೇ ಅನ್ನಿಸ್ತಿರುತ್ತೆ ಯಾವಾಗಲೂ. ಇವತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ಇತ್ತು. ಕೂತ್ಕೊಂಡು ನನ್ನ ಕಷ್ಟಗಳೆಲ್ಲ ಹೇಳ್ಕೊಂಡು ನನಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಯವರು ತಟ್ಟೆ ಇಟ್ಟಿದ್ನಲ್ಲ ರಾಯರ ಮುಂದೆ, ಆ ತಟ್ಟೆಯಿಂದ ನನಗೆ ಆರೆಂಜು ಕೆಳಗಡೆ ಬೀಳ್ತು. ನನಗೆ ಯಾಕೆ ಆರೆಂಜು ಕೆಳಗಡೆ ಬೀಳ್ತು, ಎಲ್ಲ ಪೂಜೆ ಎಲ್ಲ ಆಗಿ ನೈವೇದ್ಯ ಕೊಟ್ಟು ತುಂಬ ಹೊತ್ತಾಗಿತ್ತು. ಅದಕ್ಕೂ ಮುಂಚೆ ನೈವೇದ್ಯ ಮಾಡುವಾಗಲೇ ಅದೇ ಆರೆಂಜ್ ಬಿದ್ದಿತ್ತು ಮತ್ತು 2 ಚಾಕ್ಲೇಟು ಬೀಳ್ತು. ಮತ್ತು ನಾನು ರಾಯರ ಹತ್ರ ನನ್ನ ಕಷ್ಟ ಹೇಳ್ಕೊಳ್ಳುವಾಗ ಆರೆಂಜ್ ಬೀಳ್ತು. ಗೊತ್ತಿಲ್ಲ ಯಾಕೆ ಅಂತ, ಯಾಕೆ ಹುಳಿ ಕೊಟ್ಬಿಟ್ರು ಅಂದ್ಕೊಂಡೆ. ಬಟ್ ಏನೇ ಆದರೂ ಅದು ರಾಯರ ಪ್ರಸಾದ ಅಲ್ವಾ ಅಂದ್ಬಿಟ್ಟು ಎತ್ಕೊಂಡೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನ ನಾನು ದೇವ್ರ ಮನೆಗೆ ಬಂದಾಗ ಸ್ಕ್ರೀನ್ ತೆಗೆದು ನಾನು ಇನ್ನೂ ಫೋನ್ ಎತ್ಕೊಂಡಿರಲಿಲ್ಲ ವಿಡಿಯೋ ಮಾಡಬೇಕು ಅಂತ. ಜಸ್ಟ್ ನಮಸ್ಕಾರ ಮಾಡಿ ಬಂದು ಕೂರ್ತಿದ್ದೆ.
ಅಷ್ಟರಲ್ಲಿ ವಿಷ್ಣು ಅವ್ರ ವಿಗ್ರಹದಿಂದ ಒಂದು ತುಳಸಿ ಮತ್ತು ಸೇವಂತಿಗೆ ಇಟ್ಟಿದ್ದೆ, ಎರಡೂ ಕೊಟ್ಟರು. ನಾನು ರಾಯರೇ ವಿಡಿಯೋ ಮಾಡ್ಕೊಳ್ಳೋವರೆಗೂ ಇರಬಾರ್ದ ಅಂದ್ಕೊಳ್ಳೋ ಅಷ್ಟರೊಳಗಡೆ ಒಂದು ಪಿಂಕ್ ಕಲರ್ ಹೂ ಮಡಿಸಿದ್ನಲ್ಲ, ಆ ಹೂ ಮಧ್ಯೆ ಒಂದು ಹೂ ಇಟ್ಟಿದ್ದೆ, ಸೇವಂತಿಗೆ ಹೂ, ಅದು ಕೂಡ ಕೊಟ್ಬಿಟ್ರು. ಅಯ್ಯೋ ವಿಡಿಯೋಗೆ ಸಿಗಲಿಲ್ವಲ್ಲ ಅಂದ್ಕೊಂಡು ನಮಸ್ಕಾರ ಮಾಡಿ ಬಂದೆ. ಅದು ನಮಸ್ಕಾರ ಮಾಡ್ತಿರ್ಬೇಕಾದ್ರೂ ನಾನು ತುಳಸಿ ಹಾರಕ್ಕೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಒಂದು ಸ್ಮಾಲ್ ಬಟನ್ಸ್ ಹಾಕಿದೆ ರೆಡ್ ಕಲರ್ದು. ಆ ಲೆಫ್ಟ್ ಸೈಡಲ್ಲಿರೋ ಬಟನ್ಸ್ ಕೂಡ ಕೊಟ್ಟರು. ಮಧ್ಯಾಹ್ನ 4 ಹೂ ಪ್ರಸಾದ ನಾನು ನೋಡೋ ಥರನೇ ಕೊಟ್ಟರು. ತುಂಬ ಸಂತೋಷ ಆಯಿತು. ನನಗೆ ರಾಯರ ಮೇಲೆ ಪ್ರೀತಿ ಇರೋದ್ರಿಂದ ಹೂ ಪ್ರಸಾದ ಕೊಡ್ತಾರೋ ಅಥವಾ ರಾಯರಿಗೆ ನಾನು ಇಷ್ಟ ಆಗಿರೋದ್ರಿಂದ ಹೂ ಪ್ರಸಾದ ಕೊಡ್ತಾರೋ ಗೊತ್ತಿಲ್ಲ. ಅವ್ರ ಆಶೀರ್ವಾದ ನನಗೆ ಪ್ರತಿನಿತ್ಯ ಸಿಗ್ತಿದೆ. ಬಹಳ ಸಂತೋಷ ಆಗುತ್ತೆ, ನಾನು ಎಷ್ಟು ಪುಣ್ಯವಂತೆ ಅಂತ. ರಾಯರಿದ್ದಾರೆ, ಯಾರೇ ಯಾವುದೇ ಕಷ್ಟ ಇದ್ದರೂ ನಾನು ಹೇಳೋದು ಒಂದೇ, ಅವ್ರ ಪಾದನ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮಗೆ ರಾಯರ ಬಗ್ಗೆ ಗೊತ್ತಿಲ್ಲ ಅಂದರೂ ಚಿಂತೆ ಇಲ್ಲ. ಕಷ್ಟ ಅಂತ ಬಂದಾಗ ಅವ್ರ ನಾಮಸ್ಮರಣೆ, ಅವ್ರದ್ದೊಂದು ಫೋಟೋಸ್ ನೋಡಿಕೊಂಡು ನೀವು ಹೇಳ್ಕೊಂಡ್ರು ಸಾಕು, ನಿಮ್ಮ ಕಷ್ಟನ ಅವರು ವಾಸಿ ಮಾಡ್ತಾರೆ. ಇವತ್ತಿನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಮನೆಗೆ ಮನಸ್ಸಿಗೆ ಎಲ್ಲ ನೆಮ್ಮದಿ ಸಿಕ್ತು. ಭಾಳ ಸಂತೋಷ ಆಗುತ್ತೆ. ನಾನೊಬ್ಬಳು ರಾಯರ ಭಕ್ತರು, ಈ ಥರ ಎಲ್ಲ ನಾನು ಪೂಜೆಗಳೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಈ ವಿಡಿಯೋಸಲ್ಲಿ ಏನೇ ತಪ್ಪುಗಳಿದ್ರು ನೋಡೋ ಅಂಥವ್ರು ದಯವಿಟ್ಟು ಕ್ಷಮಿಸಿ. ತುಂಬ ಚೆನ್ನಾಗಾಯಿತು ರಾಯರ ಪೂಜೆ ಈ ಗುರುವಾರ. ಥ್ಯಾಂಕ್ ಯು. ಶ್ರೀಕೃಷ್ಣಾರ್ಪಣಮಸ್ತು.